ಗುರುಜಿ, ಇನ್ನು ಮುಂದಿನ ರಾಶಿ ಸಿಂಹ ರಾಶಿ. ಈ ಸಿಂಹ ರಾಶಿಯವರಿಗೆ ಜೂನ್ ತಿಂಗಳು ಯಾವ ರೀತಿ ಇದೆ? ಅದರಲ್ಲೂ ಈ ಅಧಿಕ ಮಾಸ ಆಗಿರೋದ್ರಿಂದ ಈ ರಾಶಿಯವರಿಗೆ ಇದು ಶುಭನಾ ಅಥವಾ ಅಶುಭನಾ? ಸಿಂಹ ರಾಶಿಯವರಿಗೆ ಶುಕ್ರನನ್ನು ಬಿಟ್ಟರೆ ಮಿಕ್ಕ ಎಲ್ಲ ಗ್ರಹಗಳು ಸಹ ನಿಮಗೆ ಪೂರಕವಾಗಿರತಕ್ಕಂಥದ್ದು ಕಾಣಿಸ್ತಾ ಇದೆ. ಯಾಕಂದರೆ 9 ಮತ್ತು 10ನೇ ಮನೆಯಲ್ಲಿ ಕುಜ ಇರ್ತಾನೆ, 10 ಮತ್ತು 11ನೇ ಮನೆಯಲ್ಲಿ ರವಿಯ ಸಂಚಾರ ಆಗ್ತಾ ಇರತಕ್ಕಂಥದ್ದು, ಮತ್ತು ಶುಕ್ರ ನಿಮಗೆ ಆಲ್ಮೋಸ್ಟ್ ಒಂದು 8 ದಿನಗಳವರೆಗೂ ಸಹ 11ನೇ ಮನೆಯಲ್ಲಿ ಇರ್ತಾನೆ, ನಂತರ 12ನೇ ಮನೆಗೆ ಬರತಕ್ಕಂಥದ್ದು. ಬುಧ ಲಾಭಸ್ಥಾನದಲ್ಲಿ 22 ದಿನಗಳವರೆಗೂ ಸಹ ಇರತಕ್ಕಂಥದ್ದು ಗೋಚರವಾಗ್ತಾ ಇದೆ. ಒಂದು ಶುಕ್ರನಿಗೆ ಸಂಬಂಧಪಟ್ಟ ಹಾಗೆ ಒಂದು ಜಾಗ್ರತೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ನೀವು ಏನು ಜಾಗ್ರತೆ ಮಾಡಬೇಕು ಅಂತಂದರೆ, ದೇವಿ ಸನ್ನಿಧಾನದಲ್ಲಿ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು. ನಿಮ್ಮ ನಕ್ಷತ್ರಕ್ಕೆ ನಿಮ್ಮ ಜನ್ಮ ತಾರೆ ಇರತಕ್ಕಂಥ ದಿವಸ ಆಗಲಿ, ಪರಮಮೈತ್ರ ತಾರೆ ಇರತಕ್ಕಂಥ ಶುಕ್ರವಾರದ ದಿವಸ ಆಗಲಿ, ಅವತ್ತಿನ ದಿವಸ ನಿಮ್ಮ ಇಷ್ಟ ದೇವತೆ, ಆ ಒಂದು ಹೆಣ್ಣು ದೇವತೆ ಯಾರಿರ್ತಾರೆ ಆ ದೇವಿಯ ಸನ್ನಿಧಾನದಲ್ಲಿ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು, ಕುಂಕುಮಾರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು. ಇದನ್ನು ಮಾಡಿ ವಿಶೇಷವಾದ ಲಾಭವನ್ನು ಪಡ್ಕೊಳ್ತೀರಾ. ಜೊತೆಗೆ ನಿಮ್ಮ ವಲಯದಲ್ಲಿರತಕ್ಕಂಥ ಹೆಣ್ಣು ಮಕ್ಕಳು ಯಾರಿರ್ತಾರೆ, ನಿಮ್ಮ ಕಲೀಗ್ಸ್ ಆಗಿರ್ಬೋದು, ನಿಮ್ಮ ಸಬಾರ್ಡಿನೇಟ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅವರುಗಳಿಗೆ ಬೇಕಾಗಿರತಕ್ಕಂಥ ಕೆಲವೊಂದು ಸಹಾಯಗಳನ್ನು ಈ ಸಮಯದಲ್ಲಿ ಮಾಡಿ ಅವರು ಈ ಒಂದು ಪ್ರಯತ್ನದಿಂದ ನಿಮ್ಮಲ್ಲಿ ವಿಶೇಷವಾದ ಬದಲಾವಣೆ ಮತ್ತು ಅನುಕೂಲಗಳಾಗ್ತಕ್ಕಂಥ ಸಾಧ್ಯತೆ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಅಷ್ಟಮ ಶನಿ ನಡೀತಾ ಇರೋದ್ರಿಂದ ಇದರ ಬಗ್ಗೆ ಜಾಗೃತಿಯಿಂದ ಇರಲೇಬೇಕು. ಸಪ್ತಮದಲ್ಲಿ ರಾಹು ಮತ್ತು ಅಷ್ಟಮ ಶನಿ ಎರಡೂ ನಡೀತಾನೆ ಇದೆ. ಇದು ಏನು 1 ತಿಂಗಳು 2 ತಿಂಗಳಿಗೆ ಬದಲಾವಣೆ ಆಗ್ತಕ್ಕಂಥದ್ದಲ್ಲ, ತುಂಬ ಸುದೀರ್ಘ ಕಾಲದವರೆಗೂ ಇರತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೆನೇ ನಾವು ಹೇಳಿರತಕ್ಕಂಥ ಎಲ್ಲ ಅನುಷ್ಠಾನಗಳು, ಅಂದರೆ ಹನುಮಾನ್ ಚಾಲೀಸ ಓದ್ತಕ್ಕಂಥದ್ದಾಗಿರಲಿ, ಅಥವಾ ನಿಮ್ಮ ಕುತ್ತಿಗೆಯಲ್ಲಿ ಒಂದು ರಕ್ಷಾ ಕವಚವನ್ನು, ಸೂರ್ಯ ಯಂತ್ರವನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದಾಗಿರಲಿ, ಇದನ್ನು ಮಾಡ್ಕೊಂಡಿದ್ದಾದಲ್ಲಿ ಒಳ್ಳೆ ಫಲಿತಾಂಶವನ್ನು ಪಡ್ಕೊಳ್ತೀರಾ ನೀವು.